ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿರುವಷ್ಟು ಒಂದು ವಿಭಿನ್ನ ಮಾದರಿಯ ಒಂದು ವಾಸ್ತುಶೈಲಿಗಳು ಎಲ್ಲೂ ಸಿಗಲ್ಲ. ಬಹುಶಃ ಈ ಒಂದು ಪುಷ್ಕರಣಿ ಕರ್ನಾಟಕದಲ್ಲಿ ಇಲ್ಲದೆ ತಮಿಳ್ನಾಡಲ್ಲಿ ಇದ್ದಿದ್ರೆ ಇವತ್ತಿಗೆ ಭಾರತದ ನಂಬರ್ 1 ಪುಷ್ಕರಣಿ ಆಗ್ತಿತ್ತು. ಇದು ಕರ್ನಾಟಕದಲ್ಲೇ ಇದ್ದರೂ ನಾವು ಪ್ರವಾಸೋದ್ಯಮದಲ್ಲಿ ಹೆಚ್ಚಿನ ಉತ್ತೇಜನ ಕೊಟ್ಟಿಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಒಮ್ಮೆ ಈ ಪುಷ್ಕರಣಿನ ನೋಡಿ. ದಾವಣಗೆರೆನಲ್ಲಿರೋ ಈ ಒಂದು ಪುಷ್ಕರಣಿಯನ್ನು ಸಂತೆಬೆನ್ನೂರು ಪುಷ್ಕರಣಿ ಅಂತ ಕರೀತಾರೆ. ತುಂಬ ಒಂದು ಅದ್ಭುತವಾದ ಐತಿಹಾಸಿಕ ಹಿನ್ನೆಲೆ, ಅದರ ಜೊತೆಗೆ ವಾಸ್ತುಶಿಲ್ಪದ ಒಂದು ಚಮತ್ಕಾರ ಅಂತಲೇ ಕರಿಬೋದು. ಅಂಥ ಒಂದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ ಕರ್ನಾಟಕದಲ್ಲಿದ್ರೂ ಪ್ರವಾಸೋದ್ಯಮ ಬಳಸೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ವಿಫಲರಾಗಿದ್ವಿ ಅಂತ ಈ ಪುಷ್ಕರಣಿ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಉದಾಹರಣೆ ಅಂತ ಸಿಗುತ್ತೆ. ನೀವು ಯುರೋಪ್ ನೋಡ್ಬೋದು ಅಥವಾ ಸೌತ್ ಈಸ್ಟ್ ಏಷ್ಯಾ ದೇಶಗಳಿಗೆ ಹೋದರೆ ಒಂದು ಸಣ್ಣ ಮಾನ್ಯುಮೆಂಟ್ಸ್ಗಳನ್ನೂ ಬಳಸ್ಕೊಂಡು ಪ್ರವಾಸೋದ್ಯಮವನ್ನು ಆ ರೀತಿ ಬೆಳೆಸಿದ್ದಾರೆ. ಬಹುಶಃ ನನಗನ್ಸೋ ಮಟ್ಟಿಗೆ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿರುವಷ್ಟು ಒಂದು ವಿಭಿನ್ನ ಮಾದರಿಯ ಒಂದು ವಾಸ್ತುಶೈಲಿಗಳು ಎಲ್ಲೂ ಸಿಗಲ್ಲ. ಎಲ್ಲೋ ಒಂದು ಕಡೆ ಪ್ರಚಾರದ ಕೊರತೆಯಿಂದ ಈ ಒಂದು ಪುಷ್ಕರಣಿಗಳು ತುಂಬ ಜನಕ್ಕೆ ಮುಟ್ತಾ ಇಲ್ಲ ಅಂತ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಹಾಗಾಗಿ ಎಲ್ಲರೂ ವಿನಂತಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕರ್ನಾಟಕದ ಒಂದು ಪ್ರವಾಸಿ ಕ್ಷೇತ್ರಗಳನ್ನು ಆದಷ್ಟು ಮುನ್ನೆಲೆಗೆ ತರೋಣ ಅಂತ ಹೇಳ್ತೀನಿ. ನಮಸ್ಕಾರ.